ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗಿದ್ದೆ ದೇವನಹಳ್ಳಿಗೆ ಒಂದು ನಾಮಕರಣ ಫಂಕ್ಷನ್ ಮಾಡಕ್ಕೆ. ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಐಟಮ್ಗಳೆಲ್ಲ ದಿನಸಿ ಐಟಮ್ ಎಲ್ಲ ಜೋಡಿಸ್ಕೊಂಡ್ರೆ ನೀಟಾಗಿ ಎಲ್ಲಾನು ಏನ್ ಬೇಕೆಲ್ಲ ಚೆಕ್ ಮಾಡ್ಕೊಂಡ್ರೆ ಐಟಮ್ ಏನಾರ ಬರ್ದಿರೋದಿಲ್ವಾ ಅಂತ ಎಲ್ಲ ಕರೆಕ್ಟ್ ಆಗಿತ್ತು ಐಟಮ್ ಎಲ್ಲಾನು. ಮತ್ತೆ ಧನಿಯಾ ಪುಡಿ ಕೂಡ ಹುರಿಬೇಕಾಯ್ತು, ಅದು ಕೂಡ ಹುರಿದ್ಬಿಟ್ಟು ಮಿಷಿನ್ಗೆ ಕಳ್ಸಿದ್ವಿ. ಮತ್ತೆ ಮಧ್ಯರಾತ್ರಿ ಊಟಕ್ಕೆ ಅನ್ನ ಸಾಂಬಾರ್ ಇತ್ತು, ಅನ್ನ ಸಾಂಬಾರ್ ರೆಡಿ ಮಾಡಿದ್ವಿ. ತರಕಾರಿ ಎಲ್ಲ ಬೆಳೆಸ್ಕೊಂತ ಇದ್ರು ಹುಡುಗರು. ಬೆಳಿಗ್ಗೆ ಕಾಳು ಸಾಂಬಾರ್ ಇತ್ತು, ಅದು ಕೂಡ ರಾತ್ರಿ ಸಾಂಬಾರ್ ಕೂಡ ಮಾಡಿದ್ವಿ. ಒಂಚೂರು ಕಲರ್ ಹಾಕಿಲ್ಲ, ನ್ಯಾಚುರಲ್ ಏನಿದೆ ಅದು ಅಷ್ಟೇ. ಮತ್ತೆ ಎಲ್ಲ ಊಟ ಮಾಡ್ಬಿಟ್ಟು ಹೋಳಿಗೆ ಕೂಡ ಮಾಡ್ಕೊಂತ ಇದ್ವಿ. ಒಂದು 350 ಹೋಳಿಗೆ ಮಾಡಿದ್ವಿ. ತುಂಬಾ ಜನ ನ್ಯೂಸ್ ಪೇಪರ್ ಯೂಸ್ ಮಾಡ್ತಾರೆ ಒಬ್ಬಟ್ಟು ಹಾಕಕ್ಕೆ. ನ್ಯೂಸ್ ಪೇಪರ್ ಬದಲು ಬಳೆ ಆಗಲಿ ಇಲ್ಲಾಂದ್ರೆ ಟೇಬಲ್ ರೋಲ್ ಆಗಲಿ ಯೂಸ್ ಮಾಡಿ, ಯಾಕಂದ್ರೆ ಅದು ಇಂಕೆಲ್ಲ ಮೆತ್ಕೊಳ್ಳುತ್ತೆ. ಹೋಳಿಗೆ ಕೂಡ ಮಾಡ್ತಾ ಇದ್ವಿ ಎಲ್ಲಾನು. ಕ್ಯಾನ್ಸರ್ ಕೂಡ ಬರುತ್ತೆ ಇಂಕ್ ಮೆತ್ಕೊಂಡ್ರೆ. ಬಾಳೆಲೆ ಯೂಸ್ ಮಾಡಿದ್ರೆ ಟೇಬಲ್ ರೋಲ್ ಯೂಸ್ ಮಾಡಿ, ಪರವಾಗಿಲ್ಲ, ಚೆನ್ನಾಗಿರುತ್ತಲ್ವಾ. ಇಂಕ್ ಎಲ್ಲ ಮೆತ್ಕೊಳ್ಳುತ್ತೆ. ಎಲ್ಲ ಹೋಳಿಗೆ ಎಲ್ಲ ಆಯ್ತು. 12 ಗಂಟೆ ಆಯ್ತು ಎಲ್ಲ ಪ್ಯಾಕ್ ಮಾಡಿ ನಾವು ಮಲಗೋಕೆ 12 ಗಂಟೆ ಆಯ್ತು. ಎಲ್ಲರೂ ಮಲ್ಕೊಂಡ್ರೆ, ಚಳಿ ಜಾಸ್ತಿ ಇತ್ತು. ಮನೇಲಿ ಬೆಡ್ಶೀಟ್ ಕೂಡ ಇಸ್ಕೊಂಡ್ರೆ. ಮತ್ತೆ ಶಾಮಿಯಾನ ಪಾಪ ಒಂದು ಸೇವೆ ಕೊಟ್ಬಿಟ್ಟು ಹೋದ ನಮಗೆ. ಸೈಡ್ ಅಲ್ಲಿ ಯಾರು ಕೊಡಲ್ಲ, ಇವ್ನು ಕೊಟ್ಬಿಟ್ಟು ಹೋದ. ಮತ್ತೆ ಮಸಾಲೆ ಕೊಟ್ಟು ಟೆಂಕಾಯಿ ಕೂಡ ತುರಿತಾ ಇದ್ರು. ಬೆಳಗ್ಗೆ 6 ಗಂಟೆಗೆ ಎದ್ವಿ ನಾವು. ಗ್ರೈಂಡರ್ ಕೂಡ ಹಾಕ್ತಾ ಇದ್ದ. ಈ ಕಡೆ ಬಂದು ರಸಮ್ಗೆ ಇಕ್ಕಿದ್ದೆ, ಈ ಕಡೆ ಬಂದು ಕಳ್ಳ ಸಾಂಬಾರ್ಗೆ ಇಕ್ಕಿದ್ದೆ, ಚಿತ್ರಾನ್ನ ಗೊಜ್ಜಿಗೆ, ಬೆಳಗ್ಗೆ ಟಿಫನ್ ಅನ್ನಗೆ. ಮತ್ತೆ ನಮ್ಮ ಹುಡುಗರು ಸೌತೆಕಾಯಿ ಈರುಳ್ಳಿ ಎಲ್ಲ ಹಚ್ತಾ ಇದ್ರು ಬೆಳಗ್ಗೆ ಊಟಕ್ಕೆ. ಮತ್ತೆ ಕಾಳು ಕೂಡ ಬೇಯ್ತಾ ಇತ್ತು ಕಳ್ಳ ಸಾಂಬಾರ್ಗೆ. ಇದು ವಿಡಿಯೋ ಕೂಡ ಹಾಕಿದ್ದೀನಿ ಕಳ್ಳ ಸಾಂಬಾರು. ಯಾರೋ ಕಮೆಂಟ್ ಹಾಕಿದ್ರು, ಅನ್ನಗೋಸ್ಕರ ಹಾಕಿದ್ದೀನಿ. ಮತ್ತೆ ಚಿತ್ರಾನ್ನ ಗೊಜ್ಜುಗಳೆಲ್ಲ ಈರುಳ್ಳಿ ಹಚ್ಕೊಟ್ರು. ಈರುಳ್ಳಿ ಕೂಡ ಹಾಕಿದೆ ಸಾಂಬಾರ್ಗೆ. ಸ್ವಲ್ಪ ಅರಿಶಿನ ಪುಡಿ ಕಲರ್ಗೆ. ನೋಡಿ, ಕಬಾಬ್ಗೆ ಈ ತರ ಪೇಸ್ಟ್ ಮಾಡ್ಕೊಂಡು ಬಾಡಿಗೆ ಮೆಣಸಿನಕಾಯಿ ಮಾತ್ರ ದಳಪೆ ಬಾಡಿಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೋ. ಪಾಯಸಕ್ಕೆ ಕೂಡ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿವಿ. ತುಂಬಾ ಜನ ಕಲರ್ ಉಪಯೋಗಿಸ್ತಾರೆ, ಬೇಡ ಅರಿಶಿನ ಪುಡಿ ಉಪಯೋಗಿಸಿ, ತುಂಬಾ ಚೆನ್ನಾಗಿರುತ್ತೆ. ಕಾಳು ಸಾಂಬಾರ್ ಕೂಡ ಬೇಯ್ತಾ ಇತ್ತು. ಈ ಕಡೆ ಒಗ್ಗರಣೆ ಕೂಡ ಹಾಕ್ತಾ ಇದ್ದೆ ಕಾಳು ಸಾಂಬಾರ್ಗೆ. ಕಾಳು ಸಾಂಬಾರ್ ಕೂಡ ಆಯ್ತು. ಒಂದು 300 ಜನಕ್ಕೆ 400 ಜನಕ್ಕೆ ಕಾಳು ಸಾಂಬಾರ್ ಆಗುತ್ತೆ ಅದು. ನಾಳೆ ಟೇಸ್ಟಿಂಗ್ ಪೌಡರಲ್ಲಿ ಸಾಂಬಾರ್ ಕೂಡ ಆಯ್ತು. ಈ ಕಡೆ ಮುದ್ದೆ ಕೂಡ ಮಾಡ್ತಾ ಇದ್ವಿ. ಆಮೇಲೆ ಕಬಾಬ್ ಕೂಡ ಬಾಣಲೆ ಇಕ್ಕಿದ್ದೆ. ಕಬಾಬ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಅಲ್ವಾ. ಐಟಮ್ ಎಲ್ಲ ಸೀರಿಯಲ್ ಹಾಕಿದ್ವಿ ಎಲ್ಲ ಕ್ಲೀನ್ ಆಗಿ. ಶಾಂಪಲ್ ಕೂಡ ತಿಂತಾ ಇದ್ದ. ಕಬಾಬ್ ನೋಡಿ ಎಷ್ಟು ಚೆನ್ನಾಗಿದೆ ಕಲರು, ಕೆಂಪಗೆ. ನೋಡಿ ಇದಕ್ಕಿಂತ ಕಲರ್ ಬೇಕಾ ನಮ್ಗೆ. ಮತ್ತೆ ಮುದ್ದೆ ಈ ತರ ಬಿಸಿನಲ್ಲಿ ಇಟ್ಬಿಟ್ರೆ ಬಿಸಿ ಲಾಸ್ಟ್ ವರ್ಗು ಬಿಸಿ ಹಂಗೆ ಇರುತ್ತೆ. ಸ್ವಲ್ಪ ಬಿಸಿ ಅಂಟಿಸ್ಬೇಕು ಕೆಳಗಡೆ, ಬಿಸಿ ಇರ್ಬೇಕು ನೀರು ಕೂಡ. ಲಾಸ್ಟ್ ವರ್ಗು ಬಿಸಿ ಹಂಗೆ ಇರುತ್ತೆ ಮುದ್ದೆ. ಲಾಸ್ಟ್ ವರ್ಗು ಯಾರು ಬೋಳಿಸ್ತೀರ ಅಲ್ಲಿವರೆಗೂ ಬಿಸಿ ಇರುತ್ತೆ. ಇದು ಮಾಡೋ ಅಡುಗೆಗಳಿವು. ಸಬ್ಬಕ್ಕಿ ಪಾಯಸ, ಹೋಳಿಗೆ, ಕಾಂಗ್ರೆಸ್ ಕಡಲೆ ಬೀಜ, ಹೆಸರು ಬೇಳೆ, ಮಿಕ್ಸ್ ಪಲ್ಯ, ಸಂಡಿಗೆ, ಮತ್ತೆ ಕಾಳು ಸಾಂಬಾರು, ಮತ್ತೆ ಮುದ್ದೆ, ಮತ್ತೆ ಒಂದು ಕಬಾಬು, ಗೀ ರೈಸ್, ವೆಜ್ ಕುರ್ಮಾ, ವೈಟ್ ರೈಸ್, ರಸಮ್ಮು, ಮೊಸರು. ಸ್ವಲ್ಪ ಕೋಲ್ಡ್ ಇತ್ತು, ಅದು ಗಟ್ಟಿ ಮೊಸರು ಮಾಡಿದ್ವಿ. ಬಡ್ಸಕ್ಕೆ ಒಂದಿಬ್ರು ಬಂದಿದ್ರು ಯಾರೋ. ಊಟ ಕೂಡ ಒಂದು 5 ಜನ ಬಂದಿದ್ರು. ಅವರು ಕೂಡ ಎಲ್ಲ ತುಂಬ್ಕೊಂಡ್ಬಿಟ್ರು ಐಟಮ್. ಅವ್ರು ಬಡ್ಸಕ್ಕೆ ಅವರು ವಿಡಿಯೋ ಐತೆ, ಅವರು ಪ್ಲೇ ಮಾಡ್ತೀನಿ. ರಿವ್ಯೂಗಳು ತಗೊಂಡಿದ್ದೀನಿ ಅವ್ರದ್ದು ಊಟದ್ದು ಹೆಂಗಿತ್ತು ಏನು ಅಂತ ಎಲ್ಲಾನು ಅಷ್ಟೇ. ಮತ್ತೆ ಬರೀಲ್ಲ 12 ಗಂಟೆ ಮೇಲೆ ಊಟಕ್ಕೆ ಎಲ್ಲರೂ ಬಂದ್ರು. ಮತ್ತೆ ನಮ್ಮ ಹುಡುಗ ಕಬಾಬ್ ಕೂಡ ಬಿಡ್ತಾ ಇದ್ದ. ಇದೆಲ್ಲ ವಿಡಿಯೋ ಕೂಡ ಮಾಡಿದ್ದೀನಿ, ಯೂಟ್ಯೂಬ್ ಅಲ್ಲಿ ಇದೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಸೂಪರ್ ಆಗೈತೆ. ಪ್ರತಿಯೊಂದು ಐಟಮ್ ಬಾರಿ ಚೆನ್ನಾಗಿ ಮಾಡಿದಿರಿ. ತುಂಬಾ ಹೈಜೆನಿಕ್ ಆಗಿದೆ. ಊಟ ಸೂಪರ್ ಆಗೈತಪ್ಪ. ಸೂಪರ್ ಆಗಿದೆಪ್ಪ ಊಟ. ಚೆನ್ನಾಗಿದೆ. ನ್ಯಾಚುರಲ್ ಆಗಿ ಏನ್ ಮಾಡ್ಬೇಕು ಟೇಸ್ಟ್ ಅದೇ ತರ ಇದೆ.